ಸ್ಪ್ರೆಡ್ ಆಗಿಲ್ಲಮ್ಮ. ಒಂದೇ ದೇವಸ್ಥಾನದಲ್ಲಿ ಗಂಟೆ ಹೊಡಿತು, ಇನ್ನು ಎಲ್ಲೂ ಹೊಡೆದಿಲ್ಲ. ಸೊ ಸ್ಪ್ರೆಡ್ ಇಸ್ ಅ ರಾಂಗ್ ವರ್ಡ್. ಸಿಂಪಲ್, ಸ್ಪ್ರೆಡ್ ಈಸ್ ಅ ರಾಂಗ್ ವರ್ಡ್. ಸ್ಪ್ರೆಡ್ ಆಗಿಲ್ಲ. ಅದು ಒಬ್ರಿಗೆ ಮಾತ್ರ ತಟ್ಟಿತು ಅಂತ ನೀವು ಹೇಳ್ತಾ ಇದ್ರಿ, ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ಎಲ್ಲರಿಗೂ ಹಾಗೆ ಹಂಗಾಗಿ ಎಲ್ಲ ಆಗಿ ಅಲ್ಲಿ ನನಗೆ CM ಆಫೀಸಿಂದನು DK ಸರ್ ಆಫೀಸಿಂದನು ಫೋನ್ ಮಾಡಿ ಯಾರಿಗೆ ಹೇಳಿದ್ರಿ ನೀವು ಅಂತಂದ್ರೆ ಅವಾಗ ಮಾತಾಡ್ತಾ ಇದ್ದೆ. ಎಲ್ಲರೂ ಚೆನ್ನಾಗಿದ್ದೀವಿ ನಾವು. ಯಾಕಂದರೆ ಯಾರಿಗೆ ತಟ್ಟಬೇಕಿತ್ತೋ ತಟ್ಟಿತು. ಅರ್ಥ ಆಯ್ತಾ? ಇನ್ನು ಯಾರು ನಮಗೆ ಅಂದ್ಕೊಂಡ್ರು ಅಂತಂದರೆ ಮ್ಯಾಮ್ ಐ ಥಿಂಕ್ ಯಾಕೆ ನಿಮಗೆ ಹಾಗೆ ಅನ್ನಿಸ್ತು ಅಂತ ಒಂಚೂರು ಒಳಗಡೆ ಹೋಗಿ ನೀವೇ ಸರಿ ಮಾಡ್ಕೊಳ್ಳಿ ಅದನ್ನು. ಅರ್ಥ ಆಯ್ತಾ ನಿಮಗೆ? ನೀವು ಸರಿ ಮಾಡ್ಕೊಳ್ಳಿ. ನಿಮಗೆ ಯಾಕೆ ಹಂಗೆ ಅನ್ನಿಸ್ತು? ನೀವು ಯಾರಿಗಾರ ಏನೇನು ಹೇಳಿದ್ದೀರಾ? ನೀವೇನಾರು ಮಾಡಿದ್ದೀರಾ? ಅವ್ರು ನಿಮ್ಗೇನಾರು ಹೇಳಿದ್ದೀರಾ? ನಾನು ದರ್ಶನ್ ಕಿತ್ತಾಡಿದ್ದೀವ? ಮೈಕ್ ಇಟ್ಕೊಂಡು ಬೈಕೊಂಡಿದ್ದೀವ? ಇಲ್ಲ ತಾನೆ. ಸೊ ಮಾಡ್ತಾ ಇರೋದು ಯಾರು? ಸೊ ನಿಮಗೆ ಹಂಗೆ ಅನ್ನಿಸ್ತಾ ಇದೆ ಅಂದರೆ, ನಾವು ಹೇಳ್ದಿರೋ ಮಾತು ನಿಮಗೆ ಕೇಳಿಸ್ತಾ ಇದೆ ಅಂದರೆ ದಯವಿಟ್ಟು ನೀವೇ ಸರಿ ಮಾಡ್ಕೊಂಬಿಡಿ. ಯಾರಿಗೂ ಇಷ್ಟ ಇಲ್ಲ ಅಲ್ಲಿ ಇದ್ದ ಕಾಟೇರ ಕೂತ್ಕೊಂಡು ನೋಡ್ದವ್ ನಾನು ಮನೆ ಒಳಗೆ. ನನ್ನ ಮನೆಯಲ್ಲಿ ನನ್ನ ಆಡಿದ್ರಲ್ಲಿ ರಾಕ್ಲೈನ್ ಅವ್ರು ಹಾಕಿಕೊಟ್ಟಾಗ ಒಬ್ಬನೇ ಕೂತ್ಕೊಂಡು ನೋಡಿ ಅದ್ರ ಬಗ್ಗೆ ಮಾತಾಡ್ದವ್ರು ಮುಕ್ಕಾಲು ಅವ್ರು ಮಾತಾಡಿದ್ದೀನಿ ಅವ್ರ ಹತ್ರ. ನಾನು ಏನಕ್ಕೆ ಮಾಡ್ತಾ ಇದ್ದೆ ಅಷ್ಟಿದ್ರೆ? ಥಿಂಕ್ ಮಾಡಿದ್ದೀರಾ? ಅದೇನು 10 ವರ್ಷದ ಹಿಂದೆ ನಾ ಮುಂದಿರೋ ಪಿಕ್ಚರು ಯಾವಾಗ ಬಂದಿದ್ದು? ಅದು ನಾನು ನೋಡಿದ್ದೆ ಅವಾಗ. ಕೇಳಿ ರಾಕ್ಲೈನ್ ಅವ್ರಿಗೆ ಫೋನ್ ಮಾಡಿ ಸುದೀಪ್ ಏನು ಹೇಳಿದ್ರು ಅಂತ ಕೇಳಿ ಹೋಗಿ. ಎಷ್ಟೊತ್ತು ಮಾತಾಡಿದ್ದೀನಿ ಕೇಳಿ. ಮನಸ್ಸಿಂದ ಮಾಡೋಣ ಸಿನಿಮಾಗಳು, ಮನಸ್ಸಿಂದ ಮಾಡೋಣ. ಎಲ್ಲಾದ್ರೂ ನಡೀತಾ ಇರೋ ಯುದ್ಧಗಳು ಎಲ್ಲಿ ನಡೀತಾ ಇದೆ? ಅಲ್ಲಿ ಗ್ರೌಂಡ್ ಲೆವೆಲಲ್ಲಿ ನಡೀತಾ ಇದೆ. ಅವ್ರವ್ರು ನಮಗೆ ಹೇಳಿದ್ರು, ನಿಮಗೆ ಹೇಳಿದ್ರು, ದಯವಿಟ್ಟು ಅವ್ರವ್ರು ಸರಿ ಮಾಡ್ಕೊಳ್ಳಿ. ಅದು ಯಾರ ಅಭಿಮಾನಿಗಳಾಗಿದ್ರೆ ಅಷ್ಟೇ. ನನ್ನ ಅಭಿಮಾನಿಗಳು ಯಾರಿಗಾರ ನೋವು ಮಾಡಿದ್ರೆ ಅವರು ಸರಿಪಡಿಸ್ಕೊಳ್ಳಿ. ಕರೆಕ್ಟ್? ಅವಾಗಲೇ ತಾನೇ ಸರಿ ಹೋಗೋದು. ಇನ್ನು ಯಾರೋ ಒಬ್ರು ರಿಯಾಕ್ಟ್ ಮಾಡಿದ್ರು ಅನ್ನೋದಕ್ಕೆ ನಾನು ಯಾಕೆ ರಿಯಾಕ್ಟ್ ಮಾಡಬೇಕು? ಫಸ್ಟ್ ಆಫ್ ಆಲ್ ನನಗೆ ಹೇಳಿದ್ದು ಅಂತ ನಾನು ಇವಾಗ ಅಷ್ಟು ಮೆಚ್ಚೋಡಾಗಿ ನಾನು ಮಾತಾಡ್ಬೋದಿತ್ತಲ್ಲ. ನಾನು ನಿನ್ನೆಯಿಂದ ಕೇಳ್ತಾ ಇದ್ದೀನಿ. ನನಗೆ ಹೇಳಿದ್ದು ಅಂದರೆ ನಾನು ಆಮೇಲೆ ರಿಯಾಕ್ಟ್ ಮಾಡ್ತೀನಿ. ಕರೆಕ್ಟಾ? ಅಲ್ಲಿ ವೇದಿಕೆ ಮೇಲೆ ನಾನು, ನಲ್ಪಾಡ್, ರಾಜೇಗೌಡರು ಎಲ್ಲರೂ ಮಾತಾಡಿ ಅವ್ರು ಸಿಲ್ಲಿನಮ್ಮ ಅವರಿಬ್ಬರು ಬಂದ್ಬಿಟ್ಟು ಇದಕ್ಕೆಲ್ಲ ಮಾತಾಡೋಕ್ಕೆ, ಯಾವುದೋ ಫ್ಯಾನ್ ವಾರ್ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಆಗಿದ್ದಕ್ಕೆ ಮಾತಾಡಿದ್ರು, ಅವರು ಮಾತಾಡಿದ್ರು. ಈಗ ನಾನು ಹೇಳ್ತಾ ಇರೋದು ಆ ರಿಯಾಕ್ಷನ್ ಬಗ್ಗೆ ಎಲ್ಲ ಕೇಳಿದ್ರಿ. ನಾನು ಯಾಕೆ ರಿಯಾಕ್ಟ್ ಮಾಡಲಿಲ್ಲ ನೆನ್ನೆ? ಬಿಕಾಸ್ ನನಗಿನ್ನೂ ಕನ್ಫರ್ಮೇಷನ್ ಇಲ್ಲ. ನಾನು ಯಾಕೆ ನಂಬೇಕದು ನನಗೆ ಅಂತ? ವೇದಿಕೆ ಎಷ್ಟೋ ಜನ ಹತ್ತಾ ಇದ್ದಾರೆ, ಇಂಟರ್ವ್ಯೂಗೆ ಎಷ್ಟೋ ಜನ ಕೂರ್ತಾ ಇದ್ದಾರೆ. ನಾವು ಯಾಕೆ ಅನ್ಕೊಬೇಕು? ನನಗೆ ಅಂದರೆ ನಾನು ರಿಯಾಕ್ಟ್ ಮಾಡ್ತೀನಿ, ನನಗೆ ಅಂದರೆ ನಾನು ಅದಕ್ಕೇನು ಉತ್ತರ ಕೊಡಬೇಕು ಕೊಡ್ತೀನಿ, ಮುಗೀತಲ್ಲ. ಈಗ ನೀವು ಹೇಳೋದ್ರ ಕಡೆ ಬರಬೇಕು ಅಂದರೆ ಪ್ರತಿಯೊಬ್ಬರ ಅಭಿಮಾನಿಗಳು ಯಾರೇ ಇರಲಿ, ಇದು ನಮಗೆ ಹೇಳೋದು ಅನ್ನೋ ಬದಲು ನೀವು ಯೋಚನೆ ಮಾಡಿ ನಿಮಗೆ ಯಾಕೆ ಅನ್ನಿಸ್ತಾ ಇದೆ ಸರಿಪಡಿಸ್ಕೊಳ್ಳಿ. ಮೀನಿಂಗ್ ಇದೆ ನಾನು ಹೇಳ್ತಾ ಇರೋದ್ರಲ್ಲಿ. ಕನ್ನಡ ಚಿತ್ರರಂಗ ಇಸ್ ಅ ವೆರಿ ಬ್ಯೂಟಿಫುಲ್ ಇಂಡಸ್ಟ್ರಿ. ಪ್ರತಿಯೊಬ್ಬರು ಅಭಿಮಾನಿಗೂ ಅವರಿಗೆ ನಾವೆಲ್ಲರಿಗೂ ಬೆಲೆ ಕೊಡ್ತೀವಿ. ಪ್ರತಿಯೊಬ್ಬ ಅಭಿಮಾನಿನೂ ಇಂಪಾರ್ಟೆಂಟು. ನಾವೊಬ್ಬರನ್ನ ಕೆಳಗಡೆ ಹಾಕಿನೇ ಬೆಳಿಬೇಕಾಗಿಲ್ಲ, ಯಾರನ್ನ ತುಳಿದೇ ಮೇಲೆ ಹೇಳಬೇಕಾಗಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇಷ್ಟು ಮೆಚ್ಯೂರಿಟಿ ಇಲ್ಲದೆ ಜೀವನದಲ್ಲಿ ಇಲ್ಲಿವರೆಗೆ ಬರ್ತಾ ಇರಲಿಲ್ಲ. ನಂಬರ್ 1. ಕರೆಕ್ಟ್? ಸೊ ನಾನು ಹೇಳ್ಬೇಕಾದ್ರೆ ಒಂದು ಅರ್ಥ ಇದೆಯಲ್ಲ. ನಿಮಗೆ ಅಂತ ಹೇಳ್ತಾ ಇದೀವಿ ಅಂತ ಅನಿಸ್ತಾ ಇದೆ ಅಂದರೆ ಏನೋ ನಡೆದಿರ್ಬೇಕಲ್ಲ, ಸರಿಪಡಿಸ್ಕೊಳ್ಳಿ ಹಾಗಿದ್ದಲ್ಲಿ. ಯಾಕಂದ್ರೆ ನಾನಂತೂ ಹೇಳ್ತಾ ಇದ್ದೀನಿ, ನಾನು ಯಾವುದೋ ಬೇರೆ ಆ್ಯಂಗಲಲ್ಲಿ ಮಾತಾಡಿದ್ದು. ಇವಾಗ ನಾನು ಹೇಳ್ತಾ ಇರೋದು ಸೆನ್ಸ್ ಆಗ್ತಾ ಇದೆಯಾ ನಿಮಗೆ? ಕರೆಕ್ಟ್. ಇದು ಆ ಯುದ್ಧದಲ್ಲಿ ನಾವು ಯಾರೂ ಇಲ್ಲ, ಆ ಗಲಾಟೆಯಲ್ಲಿ ನಾವು ಯಾರೂ ಇಲ್ಲ, ಅವರೂ ಇಲ್ಲ, ನಾನೂ ಇಲ್ಲ. ಬೇರೆ ಕಡೆ ನಡೀತಾ ಇರೋದು ಇದು.